ಊರಿನ ಬೊಗರಿಯ ಹೀಗೆ ಹತ್ತಿ 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 ನೋಡಿ ಅಲ್ಲಿಗೆ ಹೋಗ್ಬೇಕು. ಇಲ್ಲೇ ಒಂದು ತೋಮ ಕೂತ್ಕೊಂಡಿದ್ದಾನೆ. ಎಷ್ಟಿದಕ್ಕೆ ಇವ್ರು ಮಾರುವವರಲ್ಲಿ ಗೋರ್ಪಕನ್ ಬೀಚಲ್ಲಿ ಬರುವಾಗ ಈಗೆಲ್ಲ ಬರ್ಬೇಕು. ಈಗ ನೋಡಿ ತಕೊಂಡು ಬರ್ಬೇಕು. ಸೊ ಇಲ್ಲಿ ಕೂತ್ಕೊಂಡು ನಾವು ಪಿಜ್ಜಾ ಒಂದು ಆರ್ಡರ್ ಮಾಡಿದೆವು. ಇಲ್ಲಿಗೆ ಡೈರೆಕ್ಟ್ ಅಲ್ಲಿ ಡೆಲಿವರಿ ಮಾಡಿದ್ರೆ ಆಯ್ತಾ. ನಮಸ್ಕಾರ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ದು ಫ್ಯಾಮಿಲಿ ಔಟಿಂಗ್ ಆಯ್ತಾ. ಎಲ್ಲಿಗೆ ಹೋಗ್ತಿದ್ದೆ ನಾವು? ಗೋರ್ಫಕಾನ್ ಬೀಚ್ ಅಂತ ಹೇಳಿ ಹೊರಟಿದ್ದೇವೆ. ಒಂದು ಬೆಳಿಗ್ಗೆ ಎದ್ದುಕೊಂಡು 6:30 ಇಲ್ಲಿಂದ 6:30 ಆಯ್ತು. 6:30 ಅಲ್ಲ 7 ಗಂಟೆ ಆಯ್ತು. ಇಲ್ಲಿ ಅದು 7 ಗಂಟೆ. ವಿತ್ ಫ್ಯಾಮಿಲಿ ಒಂದು ಫ್ಯಾಮಿಲಿ ಔಟಿಂಗ್ ಮಾಡುವ ಅಂತ ಹೇಳಿ ಚಾಂಪಿಯನ್ ಇದ್ದಾರೆ. ವಿತ್ ವೇರ್ ವಿ ಗೋಯಿಂಗ್? ಬೀಚ್ ವಿಚ್ ಬೀಚ್? ಸೊ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಳಿದೆವು. ಇಲ್ಲಿಂದ ಎಷ್ಟು ಗಂಟೆ ಮಿತ್ತಣ್ಣ? ನಮಗೊಂದು ಸ್ವಲ್ಪ ಜರ್ನಿ ಉಂಟು. ಎಷ್ಟು ಗಂಟೆ? 1 ಗಂಟೆ ಜರ್ನಿಯಾ? ಫೈನಲಿ ನಾವು ಶೀಸ್ ಪಾರ್ಕ್ ಎಂದು ಮುಟ್ಟಿದೆವು. ಇದು ಆನ್ ದ ವೇ ಕಾರ್ಫೋಕಾನ್ ಬೀಚ್ ಹೋಗೋ ಬಸ್ ಸಿಗುತ್ತೆ ನಮಗೆ. ಎಂಟ್ರಿ ಕೊಟ್ಟಿದ್ದೇವೆ. ಶೀಸ್ ಪಾರ್ಕ್ 5 ದಿರಮ್ ಅಂತೆ ಎಂಟ್ರಿ ಟಿಕೆಟ್. ನೋಡುವ ವರ್ತ ಅಂತ ನೋಡುವ ಆಯ್ತಾ. 5 ದಿರಮ್ ಊರಿನದ್ದು 100-110 ರೂಪಾಯಿ ಒಬ್ಬರಿಗೆ. ತೊಂದರೆ ಇಲ್ಲ, ಬಟ್ ವರ್ತ ಅಂತ ನೋಡ್ಬೋದು. ಪ್ಲೇಯಿಂಗ್ ಏರಿಯಾ ಅಂತ ಉಂಟು ದೂರದಲ್ಲಿ. ನಾವು ರಿದ್ದುವನ್ನು ಮತ್ತೆ ಕರೆದುಕೊಂಡು ಹೋಗ್ತೇವೆ. ಈಗ ಹೋದ್ರೆ ಮತ್ತೆ ಉಂಟಲ್ಲ ಆ ಪ್ಲೇಯಿಂಗ್ ಏರಿಯಾದಲ್ಲಿ ಬಾಕಿ ಆಗ್ತೇವೆ ನಾವು. ನೋಡಿ ಇಲ್ಲಿ ಅವ್ರದ್ದು ಫೋಟೋ ಸೆಷನ್ ಮುಗಿತಾ ಇಲ್ಲ ಮಾರ್ರೆ. ಹುಡುಗಿಯರು ಬಂದ್ರೆ ಫ್ಯಾಮಿಲಿ ಒಟ್ಟಿಗೆ ಬಂದ್ರೆ ಫ್ಯಾಮಿಲಿ ಟೈಮ್ ಅಂತ ಬಂದ್ರೆ ಫೋಟೋ ಸೆಷನ್ ಹಿಂದೆ ಹೋಗ್ಬೇಕಾಗ್ತದೆ. ಮತ್ತೆ ಬೇರೆ ಏನು ಸಾಗುದಿಲ್ಲ. ಅಂತ ಹೇಳ್ತಿದ್ದಾರೆ ಅಂತ. ಊರಿನ ಬೊಗರಿಯ ಬೊಗರಿ ಗಿಡ ಮತ್ತೆ ನುಗ್ಗೆ ಸೊಪ್ಪು ಗಿಡ. ತುಂಬಾ ಖುಷಿ ಆಗ್ತಾ ಉಂಟು ಇಲ್ಲಿ ಬಂದು. ಎಂತ ಖುಷಿ? ಅದು ನ್ಯಾಚುರಲ್ ಫೀಲಿಂಗ್ ಆಗ್ತದೆ. ನಾವು ಊರಲ್ಲಿ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಬಂದಾಗೆ ಫೀಲ್ ಆಯ್ತು. ಓಕೆ. ಸೊ ಐ ಫೀಲ್ ಲೈಕ್ ಐ ವಾಂಟ್ ಟು ಸ್ಟೇ ಹಿಯರ್. ಸ್ಟೇ ಆಗಿ ಹಾಗಾದ್ರೆ ಗುಡ್ಡದ ಮೇಲೆ ಎಂತ ಇಲ್ಲ ಮಾತ್ರ ಇಲ್ಲಿ. ಇಲ್ಲಿ ನೋಡಿ ಇವನ ಅಡ್ವೆಂಚರ್ ನೋಡಿ ಮಾರ್ರೆ. ನಮ್ದು ಲಾಗ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಇವತ್ತು ನಂದು ಪಪ್ಪಾಸ್ ಡೇ ಔಟ್. ಇವತ್ತು ಪಪ್ಪಾಸ್ ಡೇ ಔಟ್. ಅಮ್ಮ ಅಪ್ಪನ ಕೈಯಲ್ಲಿ ಕೊಟ್ಟು ಬಿದ್ದಾರೆ ಮಗುವನ್ನು. ನೋಡಿ ಇವ ನನ್ನ ಅಪ್ಪ ಅಂದ್ರೆ ಇದು ಇವಂಟ ಅಮ್ಮ ಅವರ ಅಪ್ಪ. ಮೇಲೆ ಹತ್ತುವಾಗ ಸ್ವಲ್ಪ ಒಳ್ಳೆ ವ್ಯೂ ಅಂತ ಹೇಳ್ತಿದ್ರು ತಂಗಿ. ನೋಡುವ ಅಲ್ಲಿ ಪ್ಲೇಯಿಂಗ್ ಏರಿಯಾ ಉಂಟು ಮಕ್ಕಳಿಗೆಲ್ಲ. ಸೊ ನಾವು ಅಲ್ಲಿ ಮತ್ತೆ ಹೋಗುದಂತ ಪ್ಲಾನ್. ಗೊತ್ತಿಲ್ಲ, ನೋಡ್ಲಿಲ್ಲ. ತುಂಬಾ ದೂರ ಆಯ್ತಾ ಸಿಟಿಯಿಂದ, ತುಂಬಾ ದೂರ. ಎಷ್ಟು ನಾವು 1 ಅವರ್ ಜರ್ನಿ ಮಾಡಿದ್ದೇವೆ ಆಲ್ರೆಡಿ. ಒಂದು ನೇಚರ್ ಪ್ಲೇಸ್ ಇದು. ಹೀಗೆ ಹತ್ತಿ 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 ನೋಡಿ ಅಲ್ಲಿಗೆ ಹೋಗ್ಬೇಕು. ಒಳ್ಳೆ ಪ್ಲೇಸ್ ಮಾರ್ರೆ. ಖುಷಿ ಆಯ್ತು ಬಂದು. ಚಲೋ ಸರಿ ಕಮ ಹೋಗುವ. ನೋಡಿ ಇನ್ನು ವಾಪಸ್ ಹತ್ಲಿಕ್ಕೆ ಮಾರಿದ್ದು. ಇವ ಇಲ್ಲಿ ಒಂದು ಅಡ್ಡ ಹಾಕಿದ ಮಾರೆ. ಎಂತ ಲಾಸ್ಟ್ ಗಳ ಬೀಳ್ಲಿಕ್ಕಿದ್ದೆ ಅಲ್ಲಿ ಬಿದ್ದೆ ಮಾರೆ. ಅದೆಂತ ಮಾಡಿದ್ದೀನಿ. ಎಲ್ಲರೂ ನಗಾಡ್ತಿದ್ದಾರೆ. ರಿದ್ದು ಯು ಆರ್ ಆಲ್ಸೋ ಲಾಫಿಂಗ್. ಶಿರಿಸಿಕಪ್ಪ ಫಾಲ್ ಡೌನ್ ಬೇಟ. ಅಯ್ಯೋ ಬೀಚ್ ಬೇಡುವ ಇವರಿಗೆ ಸ್ವಲ್ಪ ರಾತ್ರಿ ನಿದ್ರೆ. ರಾತ್ರಿ ಭೂತ ಬಂದ್ರೆ ಮಾರೆ ಜನ ಇರ್ತಾರೆ. ನಾವು ನೋಡಿ ಅಲ್ಲಿಂದ ಬಂದದ್ದು ಕೆಳಗೆ ಕಾಂತನ ಅಲ್ಲಿಗೆ ಕಾರ್ ಪಾರ್ಕ್ ಮಾಡಿದ್ದೇವೆ. ಇಲ್ಲಿಂದ ನಡೆದುಕೊಂಡು ಬಂದು ಮೇಲೆ ಹತ್ತಿಕೊಂಡು ಬಂದದ್ದು. ನೋಡಿ ಒಳ್ಳೆ ಪ್ಲೇಸ್ ಮಾರ. ಓ ಇದು ಸರೌಂಡಿಂಗ್ಸ್ ನೋಡಿ.
ಎಲ್ಲರೂ ಫೋಟೋ ಸೆಕ್ಷನ್ ಮಾಡ್ತಿದ್ದಾರೆ. ಹುಡುಗಿಯರು ಬಂದರೆ ಇದೇ ಒಂದು ಪ್ರಾಬ್ಲಮ್ ಮಾರ. ಹುಡುಗರು ಬಂದರೆ ಸಹ ರಪ್ಪ ಮಾಡಿ ಹೋಗ್ತಾರೆ. ಈ ಹುಡುಗಿಯರಲ್ಲಿ ಬಂದರೆ ಸ್ವಲ್ಪ ಒಂದು ಎಸ್ಪೆಷಲಿ ಇವರು ಒಂದು ಎಷ್ಟು ತೆಗೆದ್ರಿ? ಒಂದು 100 ಫೋಟೋ ತೆಗೆದ್ರಿ ಇವರು. ನೀವು ಎಷ್ಟು ತೆಗೆದ್ರಿ? ಇವರ ಕಿವಿಗೆ ಊಟ ಮಿತ್ತೊಣ್ಣೆ ಯಾವಾಗ ಫೋಟೋ ತೆಗಿಯೋದವ್ರು ಉಂಟಲ್ಲ ಇವತ್ತು ತೆಗ್ದಿದ್ದಾರೆ ತುಂಬ ಫೋಟೋ. 500 ನಮ್ಗೆ ವರ್ತ್ ಅಲ್ಲ ಮಾರೆ, ವರ್ತ್. ಒಳ್ಳೆ ಒಳ್ಳೆ ಮಾಡಿದ್ದಾರೆ ಮಾರೆ ಮಕ್ಕಳಿಗೆ ನೋಡಿ. ತಿನ್ಲಿಕ್ಕೆಲ್ಲ ತಂದ್ರೆ ಒಳ್ಳೆ ತಿನ್ಬೋದು. ಫುಡ್ ಎಲ್ಲ ಅಲೌಡ್ ಉಂಟು, ನಾವು ಏನು ಬೇಕಂತ ತರ್ಬೋದು. ಒಳ್ಳೆ ಈಗ ಇದು ಎಲ್ಲ ಹತ್ತಿ ಎಲ್ಲ ಸಾಕಾದ್ರೆ ಟಯರ್ಡ್ ಆದ್ರೆ ಮಕ್ಕಳೆಲ್ಲ ಇಲ್ಲಿ ಆಡ್ಬೋದು. ಮಿಥುನ್ ಜಿಮ್ ಹೋಗಿ ಫುಲ್ ಲೈಟ್ ವೇಟ್ ಆಗಿದೆ. ಜಾಸ್ತಿ ಆಗಿದೆ. ಲೈಟ್ ವೇಟ್ ಕೆಳಗೆ ಹೋಗುದಿಲ್ವಾ ಅವ್ರದ್ದು ಸೈಡ್? ಇಲ್ಲೇ ಒಂದು ತೋಮ ಕೂತ್ಕೊಂಡಿದ್ದಾನೆ. ಟೀ ತಂದಿದ್ದೇವೆ ಮನೆಯಿಂದ, ನಮ್ಮ ಗಾಯತ್ರಿ ಸ್ಪೆಷಲ್ ಟೀ, ಜಿಂಜರ್ ಟೀಯಾ? ಜಿಂಜರ್ ಟೀ. ಸೊ ಹೋಟೆಲಿಂದ ನಾವು ವಡ ತಕೊಂಡು ಬಂದಿದ್ದೇವೆ. ಇಬ್ಬರು ಅಟ್ಯಾಕ್ ಮಾಡ್ತಿದ್ದಾರೆ. ಅವ್ರು ತೋಟ ತೆಗೆದ್ರು, ನಂಗೆ ಸಿಕ್ಕಿದೆ. ಹಸಿವಾಗ್ತುಂಟಾ? ಹತ್ತಿದ 2 ಸ್ಟೆಪ್. ನನಗೆ ಬೀಳ್ಲಿಕ್ಕಿದ್ದೆ ಮಾರೆ. ನೀನು 2 ಸಲ ಆಯ್ತು, ಈಗ 3ನೇ ಸಲ ನೀರಿಗೆ ಬೀಳ್ತೇನೆ. ಸೀಸ್ ಪಾರ್ಕ್ ಮುಗಿಸಿ ಈಗ ಅಲ್ಲಿಂದ ಬರ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಅಂದ್ರೆ ಏನ್ ನೋಡಕ್ಕೆ ಹಾಗೆ ಅಂತಲ್ಲ, ಒಂದು ಖುಷಿ ಅಂದ್ರೆ ಅಲ್ಲಿ ಕೂತ್ಕೊಂಡ್ರೆ ಹೇಳಲಿಕ್ಕೆ ಮನಸ್ಸಾಗಿಲ್ಲ. ಒಳ್ಳೆ ಗ್ರೀನರಿ, ರಿಲ್ಯಾಕ್ಸ್, ಒಳ್ಳೆ ಗಾಳಿ ಬರ್ತಿತ್ತು ಮಾರೆ. ಅಲ್ಲೇ ಒಂದು ಚಾಪೆ ಹಾಕಿ ಮಲಗುವ ಅಂತಾಯ್ತು. ಚಾ ಕುಡ್ದೇವು ಅಲ್ಲಿ, ವಡೆ ತಿಂದೆವು. ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಆಯ್ತು ನಮ್ದು. ಇವರಿಗೆ ಸಾಕಾಯ್ತು, ಇವರದ್ದು ಫೋಟೋ ತೆಗಿಲಿಲ್ಲ, ನಾವೇ ಫೋಟೋ ಸೆಷನ್. ಬಾಯ್ ಬಾಯ್ ಸೀಶ್ ಪಾರ್ಕ್. ಸೊ ಅಲ್ಲಿ ನಾವು ಇಳಿದು ಸ್ವಲ್ಪ ಮುಂದೆ ಹೋಗುವಾಗ ಒಂದು ಈ ಫ್ರೂಟ್ಸ್ ಶಾಪ್ ಅಲ್ಲಿ ಸಿಗುತ್ತೆ ನಮಗೆ. ಮ್ಯಾಂಗೋ ಉಂಟಲ್ಲ, ನಾನು ಟೇಸ್ಟ್ ಮಾಡಿ ತುಂಬ ಇತ್ತು. ಟೇಸ್ಟ್ ಮಾಡಿರಾ? ಸೂಪರ್. ಫ್ರಿಜೋರಾ ಮ್ಯಾಂಗೋ ಅಂತೆ ಮಾರೆ. ನಿಮ್ಗೆ ಹೇಗೆ ಟೇಸ್ಟ್ ಮಾಡಿಸಿ ನೋಡಿ ಇದ್ರ ಕ್ಯಾಮರಾದಲ್ಲಿ ನೋಡಿ. ಮತ್ತೆ ಇದು ಮೆಣಸಿನ ಹುಡಿ ಹಾಕಿದ್ದಾರೆ ಅದಕ್ಕೆ. ಅದಕ್ಕೆ ಮಸಾಲ ಹಾಕಿದ್ದಾರೆ. ಇದು ನಮ್ಮ ಎಂತ ಹೇಳ್ತಾರೆ, ಕಚ್ಚಾ ಮ್ಯಾಂಗೋ ಅಲ್ಲ, ನಾವು ಕನ್ನಡದಲ್ಲಿ ಎಂತ ಹೇಳ್ತಾರೆ ಬರೇ ತೆಗಿಬಿಟ್ಟು ಹೇಳಬೇಕು. ಕಾಯಿ ಮಾವಿನ ಮಸಾಲ ಹಾಕಿದ್ದಾರೆ. ಇದು ಸಹ ತಿನ್ಲಿಕ್ಕೆ ಉಂಟಲ್ಲ, ಬಾಯಲ್ಲಿ ನೀರು ಬರ್ತಾ ಉಂಟು. ಆದಷ್ಟು ಬೇಗ ಟೇಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ತೋರಿಸಿ ಆಯ್ತಾ. ಇದಕ್ಕೆ ಎಷ್ಟಮ್ಮ? ಎಷ್ಟು ಇದಕ್ಕೆ? ಎಷ್ಟು ಇವ್ರು ಮಾರುವವರಲ್ಲಿ? ಹೇಗೆ ಉಂಟು? ಚಪ್ಪೆ ನಮ್ದು ಫೇವ್ರೆಟ್ ಕಾಯಿ ಮಾವಿನ ಹಣ್ಣು. ನಂಗೆ ಒಂದು ಪೀಸ್ ಗೋಡೆ. ಇದು ಭಯಂಕರ ಹುಳಿ ಉಂಟಾಯ್ತಾ? ರಿದ್ದುಗೆ ನಾವು ಟ್ರೈ ಮಾಡ್ತಿದ್ದೇವೆ. ಅವನ ಎಕ್ಸ್ಪ್ರೆಷನ್ ನೋಡೋಣ ನಾವು ಹೇಗಿದೆ ಅಂತ. ಇದು ವೆರಿ ಟೇಸ್ಟಿ ಫುಡ್. ವೆರಿ ಟೇಸ್ಟ್. ಇವನ್ ಎಕ್ಸ್ಪ್ರೆಷನ್ ನೋಡೋಲ್ಲ ಹೋಗ್ತದೆ ಎಷ್ಟು ಹುಳಿ ಉಂಟು ಅಂತ ಹೇಳಿ. ಎಂತ ಹೇಳುದು? ಕೆಮಾದ್ ಅಂತ ಹೇಳುದು. ಸ್ವೀಟ್ ಬಾಲ್, ಗೋಳಿ ಬಾಜಿ. ಇದು ಅರಬಿಕ್ ಗೋಳಿ ಬಾಜಿ. ಹೌದಾ? ಸುಳ್ಳು ಹೇಳ್ಬೇಡಿ. ಅರಬಿಕ್ ಗೋಳಿ ಬಾಜಿ ಮತ್ತೆ ಎಂತ ಹೇಳುದು? ಸುಳ್ಳು ಅಂತ ನೀನು ತಿನ್ಲಿಲ್ಲ ಅವತ್ತು ಗೋಳಿ ಬಾಜಿ ಹಾಗೆ ಅಲ್ಲ ಅದು. ಅವತ್ತು ನಾವು ಒಂದು ಹೆಸರು ಹೇಳಿದ್ದು. ಮಾತ್ರ ಸಾಸ್ ಅಲ್ಲಿ ಇರುದು ಅದೆಲ್ಲ. ಸಾಸ್ ಹಾಕದಿದ್ರೆ ಖರ್ಜೂರದ ಸಾಸ್ ಮೇಲೆ ಹಾಕ್ತಾರಲ್ಲ ಅವರು. ಒಳ್ಳೆ ಟೇಸ್ಟ್ ಮಾರ, ಕ್ರಿಸ್ಪಿ. ಸೊ ಫೈನಲ್ ನಾವು ಕೋರ್ಫಕಾನ್ ಬೀಚ್ಗೆ ರೀಚ್ ಆದೆವು.
ಫಸ್ಟ್ ಬೋಟಿಂಗ್ ರೈಡಾ? ಜಸ್ಟ್ ಬೋಟ್ ರೈಡ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಫ್ಯಾಮಿಲಿ ಬೋಟ್ ರೈಡ್. ಒಂದು ಐಲ್ಯಾಂಡಿಗೆ ಕರೆದುಕೊಂಡು ಹೋಗ್ತಿದ್ದಾರೆ. ನೋಡುವ ಹೇಗೆ ನೋಡುವ. ಸೊ ಇಲ್ಲೆಲ್ಲ ಬೋಟಿಂಗ್ ರೈಡಿಂಗ್ ಆಗುತ್ತೆ. ನಾವು ಸಹ ಒಂದು ರೈಡ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ದೇಶಣ ಎಂತ ಹೇಳಿದವರು? ಕೋರಲ್ಸ್ ಎಲ್ಲ ಕಾಣ್ಲಿಕ್ಕೆ ಸಿಗ್ತಂತೆ. ಕೆಲವು ಸಲ ಶಾರ್ಕ್ ಬರ್ತದೆ, ಏನು ಕಾಣುದಿಲ್ಲ, ಪ್ಲೇನ್ ವಾಟರ್. ಖಂಡಿತ ಕೋರಲ್ ನಿಮಗೆ? ಒಂದು ಕೋರಲ್ ಹೀಗೆ ಒಂದಾಗಿ. ಸೊ ನಮ್ಮದು ಬೋಟ್ ರೈಡ್ ಮುಗೀತು. ಸೊ ಇದು ಪರ್ ಹೆಡ್ 20 ದಿರಂ. ಸೊ ಇಲ್ಲಿ ಬರುವವರು ಒಂದು ಬೋಟ್ ರೈಡ್ ಮಾಡಿ ಫ್ಯಾಮಿಲಿಗೆಲ್ಲ ಖುಷಿ ಆಗ್ಬೋದು, ಎಸ್ಪೆಷಲಿ ಮಕ್ಕಳಿಗೆ. ಹೇಗಿತ್ತು ಬೋಟ್ ರೈಡ್? ಹೇಗಿತ್ತು? ಫ್ಯಾಮಿಲಿ ಒಟ್ಟಿಗೆ ಒಳ್ಳೆ. ನಾವು ನಮ್ಗೆ ನಿಂಗೆ ಗೊತ್ತುಂಟಲ್ಲ ಅಡ್ವೆಂಚರ್ ಇಷ್ಟ ಅಂತ, ಸ್ವಲ್ಪ ಅಷ್ಟು ಇದಾಗಿಲ್ಲ. ಬಟ್ ಫ್ಯಾಮಿಲಿ ಒಟ್ಟಿಗೆ ಬೆಸ್ಟ್. ಬೋಟ್ ರೈಡ್ ಒಂದು ಖುಷಿ ಆಯ್ತು. ಇದೊಂದು ಇದೆಂತ ಇದೆಂತ ಚಾಪೆ ಮಿತ್ತೊಂಡಿದ್ದಾರೆ. ಚಾಪೆ ನಮ್ದು ಚಾಪೆಯಲ್ಲಿ ಉಂಟು, ಚೇರ್ ಎಲ್ಲ ತಂದಿದ್ದಾರೆ. ಇಲ್ಲಿ ಸೆಟ್ಲ್ ಆಗೋದು ನಾವು ಕೋರ್ಫಕಾನ್ ಬೀಚಲ್ಲಿ. ಕೋರ್ಫಕಾನ್ ಬೀಚಲ್ಲಿ ಬರುವಾಗ ಈಗೆಲ್ಲ ಬರ್ಬೇಕು. ಈಗ ನೋಡಿ ಇದೆಲ್ಲ ಕರ್ಕೊಂಡು ಬರ್ಬೇಕು. ತೆಂಗಿನ ಮರ ಇಲ್ಲಿ ನೋಡಿ, ತೆಂಗಿನ ಮರ ನೋಡಿ ಅಂತ. ತೆಂಗಿಲ್ಲ ಮಾರೆ. ಸೊ ಇಲ್ಲಿ ಕುತ್ಕೊಂಡು ನಾವು ಪಿಜ್ಜಾ ಒಂದು ಆರ್ಡರ್ ಮಾಡಿದೆವು. ಇಲ್ಲಿಗೆ ಡೈರೆಕ್ಟ್ ಅಲ್ಲಿ ಡೆಲಿವರಿ ಮಾಡಿದರೆ ಆಯ್ತಾ, ಬೀಚಿಗೆ. ಸೊ ಇಟ್ಸ್ ಅಟ್ಯಾಕ್. ಆಕ್ರಮಣ. ತುಂಬಾ ಹಸಿವಾಗಿದೆ ಆಯ್ತಾ. ನಿಮ್ಗೆ ಯಾವಾಗ ಹಸಿವಾಗ್ಲಿಲ್ಲ? ತುಂಬಾ ಹಸಿವಾಗಿದೆ. ಯಾವಾಗ ನೋಡಿದ್ರೆ ಹಸಿವು. ಸೊ ಅಲ್ಲಿಂದ ಕೋರ್ಫಕಾನ್ ಬೀಚಿಂದ ಈಗ ನಾವು ಹೋಗ್ತಿದ್ದೇವೆ ನೀನು ಬಾ ಕ್ಯಾಮರಾದ ಮುಂದೆ ಬಾ. ಎಲ್ಲಿಗೆ ಶಿರೀಷ ನೋಡು, ಒಂದು ಮ್ಯಾನ್ ಮೇಡ್ ವಾಟರ್ ಫಾಲ್ಸ್. ಆರ್ಟಿಫಿಷಿಯಲ್ ಅಂದ್ರೆ ಎಲ್ಲ ನೀರೆಲ್ಲ ರಿಯಲ್ ನ್ಯಾಚುರಲ್, ಬಟ್ ಅದು ಫಾಲ್ಸ್ ಅವರು ಮಾಡಿದ್ದು ಮ್ಯಾನ್ ಮೇಡ್ ವಾಟರ್ ಫಾಲ್ಸ್. ನ್ಯಾಚುರಲ್ ಆಗಿ ಬರುದಲ್ಲ, ಬಟ್ ರಿಯಲಿ ಒಂದು ವೇರ್ ವಿ ಆರ್ ಗೋಯಿಂಗ್. ವೇರ್ ಇಸ್ ವಾಟರ್ ಫಾಲ್? ಶೋ ಮೀ. ಸೂಪರ್ ವ್ಯೂ ಅಲ್ಲ ಕೋರ್ಫಗಾನ್ ಬೀಚ್ ಗೈಸ್. UAE ಇದ್ದು ಒಂದು ಅಟ್ರಾಕ್ಷನ್ ಆಯ್ತಾ ನೋಡಿ. ಸೂಪರ್. ಎಷ್ಟು ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ ಇಲ್ಲಿ. ಬೀಚ್, ವಾಟರ್ ಬೋಟ್ಸ್ ಆಕ್ಟಿವಿಟೀಸ್ ಎಲ್ಲ ಇದೆ. ಮತ್ತೆ ಬಾರ್ಬಿಕ್ಯೂ ಮಾಡ್ಬೋದು, ಫ್ಯಾಮಿಲಿ ಎಲ್ಲ ಕಡೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು. ಅಲ್ಲಿ ಹಿಲ್ಸ್ ಕಾಣ್ತಾ ಇದೆಯಾ, ಇಲ್ಲಿ ವಾಟರ್ ಫಾಲ್ಸ್. ಸೂಪರ್ ಗೈಸ್, ದಿಸ್ ಈಸ್ ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್, ಸೀರಿಯಸ್ಲಿ ಅಮೇಝಿಂಗ್. ನಮ್ಮ ಊರಿನದ್ದು ಇರೋ ಯಾವುದೇ ನ್ಯಾಚುರಲ್ ವಾಟರ್ ಫಾಲ್ಸ್ಗೆ ಕಮ್ಮಿ ಇಲ್ಲ ಮಾರೆ ಇದು ಅಲ್ಲ. ತಲೆ ತಿರುಗ್ತಾ ಉಂಟು ನೋಡಿ ಹೇಗೆ ಮಾಡಿದ್ದಾರೆ ಮಾರೆ. ಸೂಪರ್ ಉಂಟಲ್ಲ ಮಾರೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ನನ್ನ ಹಿಂದೆ, ಅದು ಆಂಪಿ ಥಿಯೇಟರ್. ಆಂಪಿ ಥಿಯೇಟರ್ ನೋಡಿ, ತುಂಬಾ ದೊಡ್ಡದಿದೆ.
ಆಕ್ಚುಲಿ 4000 ಕೆಪಾಸಿಟಿಯದ್ದು ಒಂದು ಎಂತ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ ಈವೆಂಟ್ ಆಗುವಂಥ ಸ್ಥಳ. ಆಕ್ಚುಲಿ ಇದು ಗವರ್ಮೆಂಟ್ಗೆ ಮಾತ್ರ, ಪ್ರೈವೇಟ್ ಏನಿಲ್ಲ. ಪ್ರೈವೇಟ್ ಕಾನ್ಸರ್ಟ್ ಏನಾಗುದಿಲ್ಲ, ಮತ್ತೆ ಗೌರ್ಮೆಂಟ್ ಮ್ಯೂಸಿಕ್ ಕಾನ್ಸರ್ಟ್ ಆಗಲಿ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಆದ್ರೆ ಆಗ್ತದೆ. ಜನಗಳಲ್ಲಿ ಅಲ್ಲಿ ಕೂತ್ಕೊಳ್ತಾರೆ ನೋಡಿ, ಅಲ್ಲಿ ಕೂತ್ಕೊಳ್ಳೋದು ಆಚೆ ಸೈಡಲ್ಲಿ. 4000 ಕೆಪಾಸಿಟಿ ಉಂಟು ಅಂತ ಹೇಳಿದ್ರು. 2020 ಅಲ್ಲಿ ಏನೋ ಅದದು, ಒಂದು 3 ವರ್ಷ ಆಯ್ತು. ಏನು ಪ್ರೋಗ್ರಾಮ್ ಆಗತ್ತಲ್ಲ ಒಳಗೆ, ಸೊ ಅದು ಹೊರಗೆ ಕೇಳುದಿಲ್ಲ. ಆ ಸೌಂಡ್ ಉಂಟಲ್ಲ, ಮ್ಯೂಸಿಕ್ ಆಗಲಿ ಏನೂ ಆಗಲಿ ಹೊರಗೆ ಹಾಗೆ ಒಂದು ಕನ್ಸ್ಟ್ರಕ್ಟ್ ಮಾಡಿದಾರಂತೆ. ಅದು ಎಂತ ಟೆಕ್ನಾಲಜಿ ಅಂತ ಗೊತ್ತಿಲ್ಲ ಮಾರ. ಆಕ್ಚುಲಿ ಆ ಕಡೆ ನೋಡಿ ಗುಡ್ಡ ಉಂಟು ನೋಡಿ, ಗುಡ್ಡ ಇರೋ ಕಾರಣ ಅದು ಎಕೋರ್ಡ್ ರಿಟರ್ನ್ ಆಗಿ ರಿಟರ್ನ್ ಹೊಡಿತದ. ಹೌದಾ, ಹಂಗೆ ಟೆಕ್ನಾಲಜಿ ಗೊತ್ತಿಲ್ಲ. ಬಟ್ ಅವರು ಹೇಳಿದ ಪ್ರಕಾರ ಆ ಕನ್ಸ್ಟ್ರಕ್ಷನ್ ಹಾಗೆ ಇದೆ ಅಂತೆ. ಅಂದ್ರೆ ಅಲ್ಲಿ ಒಳಗೆ ನೋಡಿ, ಈಗ ಓಪನ್ ಇದೆ, ನಿಜವಾಗಿ ಕೇಳಬೇಕು ಹೊರಗೆ ವಾಯ್ಸ್ ಸೌಂಡ್ ಏನಿದ್ರೆ ಮ್ಯೂಸಿಕ್ ಅದು, ಬಟ್ ಕೇಳುದಿಲ್ಲ. ಮತ್ತೆ ಈಚೆ ಆದ್ರೆ ಬರ್ಬೇಕಲ್ಲ, ಈಚೆ ಬರುದಿಲ್ಲ ಅಂತ ಹೇಳುದು ಅವರು. ಹೇಗೆ ಏನದು ಅವತ್ತು ತುಂಬಾ ಒಂದು ಅಟ್ರಾಕ್ಷನ್ ಇಲ್ಲಿ. ಒಂದು ಜನರೆಲ್ಲ ಬರ್ತಿರ್ತಾರೆ ನೋಡಿ, ಎಲ್ಲ ಫೋಟೋ ತೆಗಿಲಿಕ್ಕೆಲ್ಲ ಬರ್ತಾರೆ ನೋಡಿ. ಸೂಪರ್. ಸೊ ದುಬೈಲಿ ಯಾರೆಲ್ಲ ಇದ್ದಾರೆ ಈ ಪ್ಲೇಸಿಗೆ ಬರ್ಬೇಕಲ್ಲ ಶಿರೀಶ್, ಶಾರ್ಜಾದ ಎಕ್ದಮ್ ಅಂಡ್ ಕಾರ್ಫಕಾನ್ ಬೀಚ್. ಅದರ ಸೈಡ್ ಅಲ್ಲಿ ಒಂದು ದೊಡ್ಡ ವಾಟರ್ ಫಾಲ್ಸ್ ಇದೆ, ಪ್ಲಸ್ ಈ ಒಂದು ಆಂಫಿ ಥಿಯೇಟರ್ ಇದೆ. ಒಳ್ಳೆ ಫ್ಯಾಮಿಲಿ ಒಟ್ಟಿಗೆಲ್ಲ ಬಂದು ನೋಡ್ಲಿಕ್ಕೆ ಎಲ್ಲ ಫೋಟೋ ಎಲ್ಲ ತೆಗಿಲಿಕ್ಕೆ ತುಂಬ ಒಳ್ಳೆದು. ತುಂಬ ಇಲ್ಲಿ ಫೋಟೋ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ನಾವು ಕೂಡ ಒಂದು ರೀಲ್ಸ್ ಟ್ರೈ ಮಾಡಿದ್ದೇವೆ ಅಲ್ಲಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ನೋಡ್ಬೋದು. ತುಂಬ ಎಂಜಾಯ್ ಮಾಡಿದ್ದೆವು. 4-5 ಸಲ ರೀಟೇಕ್ ಆಗಿ ಫೈನಲಿ ನಾವು ಸಕ್ಸೀಡ್ ಆದೆವು. ಸೊ ತುಂಬ ಎಂಜಾಯ್ ಮಾಡಿದೆವು, ಸೂಪರ್. ಸೊ ಫೈನಲಿ ಈವ್ನಿಂಗ್ ಆಯಿತು, ರಾತ್ರಿ ಆಗ್ತಾ ಬಂತು. ಸೊ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೆ. ಆಯಿತು ಆ್ಯಕ್ಚುಲಿ, ಈಗ ಮಗನನ್ನ ಮಲಗಿ ಆಯಿತು ಆಲ್ರೆಡಿ. ಸೊ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೆ. ಹೇಗಾಯ್ತು ಎಕ್ಸ್ಪೀರಿಯನ್ಸ್ ಗಾಯ್ಸ್? ಅರೆ ಸೂಪರ್. ಸ್ಪೆಷಲಿ ಗೀತಾಶ್ರೀ ಮಿಥುನ್ ಅವರಿಗೆ ತುಂಬ ಥ್ಯಾಂಕ್ಸ್. ಇಂಥ ಒಂದು ಪ್ಲೇಸ್ಗೆ ಕರೆದುಕೊಂಡು ಬಂದಾಗೆ ತುಂಬಾ ಖುಷಿ ಆಯ್ತು ಮಾರ. ಒಳ್ಳೆ ಟೈಮ್ ಪಾಸ್ ಆಯ್ತು. ರಜೆ ಒಂದು ಹೌದೌದು, ಯಾರೆಲ್ಲ ಫ್ಯಾಮಿಲಿ ಇದ್ದೀರಿ ಒಂದು ಟ್ರೈ ಮಾಡಿ ಇಲ್ಲಿಗೆ ಬಂದು. UAE ದುಬೈಯಲ್ಲಿ ಇರುವವರು ದಯವಿಟ್ಟು ಇಲ್ಲಿಗೆ ಬರಬೇಕು. ಈಗ ನಾವು ಲಾಗ್ ಅಲ್ಲಿ ತೋರಿಸಿ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡಬೇಕು. ಸ್ವಲ್ಪ ಒಳ್ಳೆ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಸೆಕೆ ಇರ್ತದೆ. ಈ ಟೈಮಲ್ಲಿ ಸ್ವಲ್ಪ ಒಳ್ಳೆಯದು. ಎನಿ ಟೈಮ್ ಬಿಸಿಲು ಇದ್ರೆ ಸಹ ಗೊತ್ತಾಗಲ್ಲ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವ. ಅಲ್ಲಿ ತನಕ ಬಾಯ್.